ಸಂಜೆವಾಣಿ. ಕರ್ನಾಟಕಕ್ಕೆ ಏನು ಇದರಿಂದ ಬೆನಿಫಿಟ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತಾಡಿದ್ರು, ಅವರು ಡೇಟಾ ಸೆಂಟರ್ ಮಾತಾಡಿದ್ರು. ನಿಮ್ಗೆ ಗೊತ್ತಂಗೆ ಜಗತ್ತಿನಲ್ಲಿ ಕರ್ನಾಟಕ ಇಸ್ ನಂಬರ್ 1 ಎಕ್ಸ್ಪೋರ್ಟ್ಸ್ ಇನ್ ದ ಇಂಡಿಯಾ, ನಂಬರ್ 1 ಇನ್ ಸ್ಟಾರ್ಟ್ಅಪ್ ಕ್ಯಾಪಿಟಲ್, ನಂಬರ್ 1 ಇನ್ IT ರೆವಲ್ಯೂಷನ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಂಪವರ್ಮೆಂಟ್ ಆಫ್ ಯೂತ್ ಅಂಡ್ ಪ್ಲಸ್ ಎನ್ಕರೇಜಿಂಗ್ ಇಂಡಸ್ಟ್ರಿ. ಬಜೆಟ್ ಅನಾಲಿಸಿಸ್ ಬಗ್ಗೆ ನಮ್ಮ ಜೊತೆಗೆ ಮಾತಾಡಕ್ಕಿಂತ ಇದ್ದಾರೆ FKCCIನ ಮಾಜಿ ಅಧ್ಯಕ್ಷರಾದಂತಹ IS ಪ್ರಸಾದ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಬಜೆಟ್ ಅನಾಲಿಸಿಸ್ ಏನು, ಬಜೆಟ್ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರಮ್ಮ. ಇವತ್ತು ಯೂನಿಯನ್ ಬಜೆಟ್ 26-27 ಸಾಲದ ಬಜೆಟ್ ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ. ಈ ಬಜೆಟ್ ಒಂದು ಇತಿಹಾಸದ ಬಜೆಟ್. ಯಾಕಂದರೆ ಮೊಟ್ಟ ಮೊದಲು ಹೇಳ್ತಾ ಇರೋದು ಯೂತ್ ಎಂಪವರ್ಮೆಂಟ್ ಅಂತ ವಿಕಸಿತ್ ಭಾರತ್ 2047ಗೆ ಏಮ್ ಮಾಡಿದ್ದಾರೆ. ನೆಕ್ಸ್ಟ್ 25 ವರ್ಷದಲ್ಲಿ ನಮ್ಮ ದೇಶ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತ. ಈಗ ನಿಮಗೆಲ್ಲರೂ ಗೊತ್ತಿದ್ದಂಗೆ ಕೆಲವಾರು ವರ್ಷದಿಂದ ನಮ್ಮದು ಫಾರಿನ್ ಟ್ರೇಡ್ ಪಾಲಿಸಿ, ಎಕ್ಸ್ಪೋರ್ಟ್ಸ್ ಆಗಲಿ, ಚಾಲೆಂಜಸ್ಸು, ವಾರು ಮತ್ತು ಕೋವಿಡ್ ಇದೆಲ್ಲ ಮೀರಿ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಬಂದು ಇಡೀ ಜಗತ್ತಿನಲ್ಲೇ 6.8% ಇದೆ ಎಕನಾಮಿಕ್ ಇದನ್ನು ಗ್ರೋತ್. ಈ ವರ್ಷನೂ ಅವರು 7% ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ದಿಕ್ಕಿನಲ್ಲಿ ಇವತ್ತು ನೀವು ಹೇಳ್ದಂಗೆ ಈ ಬಡ್ಜೆಟ್ನಲ್ಲಿ ಕಾಮನ್ ಸದಸ್ಯರಿಂದ ಇವತ್ತು GST 2.0 ನವಂಬರ್ನಲ್ಲಿ ಅವರು ತುಂಬ ರಿಡಕ್ಷನ್ ಮಾಡಿದ್ದಾರೆ. ಹೋದ ವರ್ಷ ಬಡ್ಜೆಟ್ನಲ್ಲೇ ಟ್ಯಾಕ್ಸೇಷನ್ ಬಂದು ನಿಮಗೆಲ್ಲ ಗೊತ್ತಿದ್ದ ಅಪ್ ಟು 12 ಲಕ್ಷ, 4 ಲಕ್ಷದಿಂದ 12 ಲಕ್ಷ ಅಂದರೆ ಕಂಪ್ಲೀಟ್ ನಿಯರ್ಲಿ 1,60,000 ರೂಪಾಯಿ ಟ್ಯಾಕ್ಸ್ ಉಳಿತಾಯ ಮಾಡ್ತಾರೆ ಸಾಮಾನ್ಯ ಜನಕ್ಕೆ. ಈಗ ನಮ್ಮ ಬರುವಾಗ ಈ ಬಡ್ಜೆಟ್ನಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ 3 ಇಂಪಾರ್ಟೆಂಟ್ ಬಂದು ಇನ್ಫ್ರಾಸ್ಟ್ರಕ್ಚರ್ಗೆ 12,20,000 ಕೋಟಿ ಅಂದರೆ ನಮ್ಮ ಕರ್ನಾಟಕಕ್ಕೆ ಮತ್ತೆ ಒಂದು ನಿಯರ್ಲಿ ಅದು 5 ಇಯರ್ಸ್ ಅದು ಪ್ರಣಾಳಿಕೆ. ಅಂದರೆ ಕರ್ನಾಟಕಕ್ಕೆ ಏನು ಇದರಿಂದ ಬೆನಿಫಿಟ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾತಾಡಿದ್ರು, ಅವರು ಡೇಟಾ ಸೆಂಟರ್ ಮಾತಾಡಿದ್ರು. ನಿಮ್ಗೆ ಗೊತ್ತಂಗೆ ಜಗತ್ತಿನಲ್ಲಿ ಕರ್ನಾಟಕ ಇಸ್ ನಂಬರ್ 1 ಎಕ್ಸ್ಪೋರ್ಟ್ಸ್ ಇನ್ ದ ಇಂಡಿಯಾ, ನಂಬರ್ 1 ಇನ್ ಸ್ಟಾರ್ಟ್ಅಪ್ ಕ್ಯಾಪಿಟಲ್, ನಂಬರ್ 1 ಇನ್ IT ರೆವಲ್ಯೂಷನ್. ಇದು ಏನು ಒತ್ತು ಕೊಟ್ಟಿದ್ರೆ ಕಂಪ್ಲೀಟ್ಲಿ GSTನಲ್ಲಿ ಸೆಕೆಂಡ್ ಹೈಯೆಸ್ಟ್ ಕಲೆಕ್ಷನ್ ಇನ್ಕಮ್ ಟ್ಯಾಕ್ಸ್ನಲ್ಲಿ. ಏನಕ್ಕೆ ಡೇಟಾ ಸೆಂಟರ್, AI ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಕ್ಕೆ ಅಂದರೆ ಇದು ಕಂಪ್ಲೀಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಬರೋದು ಕರ್ನಾಟಕ. ಇವಾಗ ದೇಶಕ್ಕೋಸ್ಕರ 10 ಲಕ್ಷ ಕೋಟಿ ಬಂದ ಇನ್ವೆಸ್ಟ್ಮೆಂಟು, ಕರ್ನಾಟಕಕ್ಕೆ 4 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಇನ್ IT ಬರುತ್ತೆ. ಆ 4 ಲಕ್ಷ ಕೋಟಿ ಅಂದರೆ ಕರೆಕ್ಟ್ ಜನರೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆಗುತ್ತೆ, ಕರ್ನಾಟಕ ಎಕಾನಮಿ ಇಂಪ್ರೂವ್ ಆಗುತ್ತೆ. ಮತ್ತು ಕರ್ನಾಟಕಕ್ಕೆ ಪ್ರಾಂತ್ಯ, ಯಾಕೆಂದರೆ ನಾವು ಟ್ಯಾಕ್ಸಸ್ನಲ್ಲಿ GSTನಲ್ಲಿ ಇವತ್ತು ಭಾಗ ಅಂದರೆ 18% GST ಇದ್ದರೆ 50% ನಮ್ಮ ಕರ್ನಾಟಕಕ್ಕೆ ಬರುತ್ತೆ. ಸೊ ಕರ್ನಾಟಕಕ್ಕೆ ಎಷ್ಟು ನಮಗೆ ಟ್ಯಾಕ್ಸ್ ಬರುತ್ತೋ ಕರ್ನಾಟಕ ಗೌರ್ಮೆಂಟಿಂದ ಮತ್ತೆ ಜನತೆಗೆ ಅನುಕೂಲ ಆಗುತ್ತೆ. ಸೊ ಈ ಒಂದು ಬಡ್ಜೆಟ್ನಲ್ಲಿ ನಾನು ಇಂಡೈರೆಕ್ಟ್ ಆಗಿ ಅವರು ಫಾರಿನ್ ಇನ್ವೆಸ್ಟ್ಮೆಂಟ್ನ 2047ವರೆಗೂ ಅವರು ಡೇಟಾ ಸೆಂಟರ್ ಪ್ಲೇಸ್ ಇದೆ ಅಂದರೆ ಕರ್ನಾಟಕಕ್ಕೆ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತ ಭರವಸೆ. ಮತ್ತು ಇವತ್ತು ನೀವು ಹೇಳಿದ್ರಿಂದ ಈ ಅನಿಮೇಷನ್ ಮೀಡಿಯಾ ಇವತ್ತೇನಾಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಲೇಬರ್ ಓರಿಯೆಂಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಎಲ್ಲ ಇವಾಗ 6.2% ಇದೆ, ಸರ್ವಿಸಸ್ 9% ಬಂದಿದೆ. ಎಲ್ಲರೂ ನಾವು ಏನು ಮಾತಾಡ್ತೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೆ ಲೇಬರ್ ಕಮ್ಮಿ ಆಗುತ್ತೆ ಅಂತ. ಅದು ಸುಳ್ಳು. ಇಲ್ಲ, ಅದು ನೀವು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಿರುದ್ಯೋಗ ಕಮ್ಮಿ ಆದರೆ ಸರ್ವಿಸಸ್ ಜಾಸ್ತಿ ಆಗುತ್ತಲ್ಲ, ಸಪ್ಲೈ ಜಾಸ್ತಿ ಆಗುತ್ತೆ. ಸರ್ವಿಸಸ್ ಇವತ್ತು ನೀವು 9.1% ಇದೆ, ಮ್ಯಾನುಫ್ಯಾಕ್ಚರ್ ಬಂದು 6.2% ಇರೋದು, ಅಗ್ರಿಕಲ್ಚರ್ ಬಂದು 3% ಇದೆ. ಸೊ ಬದ್ದಷ್ಟು ಏನಾಗುತ್ತೆ ಯೂತ್ನಲ್ಲಿ ಇವತ್ತು ನೀವು ಇಡೀ ಜಗತ್ತಿನಲ್ಲೇ ನಮ್ಮ ಇಂಡಿಯಾದಲ್ಲಿ 25 ಕೋಟಿ ಮಕ್ಕಳು ಓದ್ತಾ ಇದ್ದಾರೆ, ಯಂಗ್ ಜನ್ರೇಷನ್ನು. ಅವ್ರಿಗೆಲ್ಲ ಭರವಸೆ ಕೊಟ್ಟು ಅವರ ವ್ಯಾಲ್ಯೂಷನ್, ಸ್ಕಿಲ್ ಡೆವಲಪ್ಮೆಂಟ್ ಇವತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಹತ್ರ 5 ಯೂನಿವರ್ಸಿಟಿ ಎಸ್ಟಾಬ್ಲಿಷ್ ಮಾಡಿ ಪ್ರತಿಯೊಂದು ಒಂದು ಅಂಶ ಅಂದರೆ ಹೌ ಟು ಜನರೇಟ್ ಸ್ಕಿಲ್ ಅಂಡ್ ಹೌ ಟು ಎಂಪವರ್ ಯೂತ್ ಫಾರ್ ದ ನೇಷನ್ ಅಂತ ಒಂದು ಭಾವ ಇಟ್ಕೊಂಡಿದ್ದಾರೆ. ಕಂಪ್ಲೀಟ್ ಅಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಂಪವರ್ಮೆಂಟ್ ಆಫ್ ಯೂತ್ ಅಂಡ್ ಪ್ಲಸ್ ಎನ್ಕರೇಜಿಂಗ್ ಇಂಡಸ್ಟ್ರಿ. ಇವತ್ತು MSME ಸೆಕ್ಟರ್ ತಗೊಂಡ್ರೆ ಇವತ್ತು 3 ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಅವ್ರು ಏನು ಮಾಡಿದ್ರು, ಮುಂಚೆ 97% MSME ಸಪ್ಲೈ ಟು ದಿ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಇದು ಅದಕ್ಕೆ ಪಬ್ಲಿಕ್ ಸೆಕ್ಟರ್ ಕಂಪನೀಸ್. ಅವರು ಸಪ್ಲೈ ಮಾಡಿದ್ಮೇಲೆ ಅವರ ಹಣಕ್ಕೆ ಇದು ಪೇಮೆಂಟ್ಸ್ ಓಡ್ಬೇಕಂದ್ರೆ ತುಂಬ ಹೊತ್ತು ವೇಸ್ಟ್ ಮಾಡ್ತಾಯಿದ್ರು. ಇವತ್ತು ಈ ಬಡ್ಜೆಟ್ನಲ್ಲಿ ಎಲ್ಲ ಇನ್ವಾಯ್ಸು, ಸಪೋಸ್ ನಾನು ಸಪ್ಲೈ ಮಾಡಿದ್ರೆ ಪಬ್ಲಿಕ್ ಸೆಕ್ಟರ್ ಕಂಪನಿಗೆ ಇಂಪ್ಲಿಮೆಂಟ್ 45 ಡೇಸ್ನಲ್ಲಿ ನನ್ನ ಪೇಮೆಂಟ್ ಬಂದುಬಿಡ್ತೇನೆ, ನಾನು ಏನು ಚಿಂತನೆ ಮಾಡೋ ನೆಸಿಟಿಲ್ಲ. ಮುಂಚೆ ಆ ದುಡ್ಡು ಬರಲಿಲ್ಲ ಅಂತ ಏನಾಗ್ತದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ರೊಟೇಟ್ ಮಾಡೋದು ಕಷ್ಟ ಆಗ್ತಾಯಿತ್ತು. ಅವ್ರು ಸುಮ್ಮನೆ ಹೋಗಿ ಈ ನಿಮ್ಗೆ ಗೊತ್ತಿದ್ದಲ್ಲ, ಶೀಸ್ ರಿಮೂವ್ಡ್ ಇಂಟರ್ಫೇಸ್, ಅದು ಹೇಳಕ್ಕೆ ಇಷ್ಟ ಅಲ್ಲ. ಯಾಕಂದ್ರೆ ಕರಪ್ಷನ್ನು ಇವಾಗ ಏನಾಗುತ್ತೆ, ನೀವು ಸಪ್ಲೈ ಮಾಡಿದ್ಮೇಲೆ ಪಬ್ಲಿಕ್ ಸೆಕ್ಟರ್ ಅಂದರೆ
ಪೇಮೆಂಟ್ಗೆ ದುಡ್ಡು ಕೊಡಬೇಕು. ಇವತ್ತು ಶಿ ಇಸ್ ರಿಮೂವ್ಡ್ ಇಂಟರ್ಫೇಸ್. ನೀವು ಸಪ್ಲೈ ಮಾಡ್ರಿ, ನಿಮ್ಮ ಹಣವನ್ನು ನಿಮ್ಮ ಬ್ಯಾಂಕ್ ಬರುತ್ತೆ. ಇನ್ನೊಂದು ಏನು ಮಾಡಿದ್ರು, ನೀವು ಸಪ್ಲೈ ಮಾಡಿರಿ 45 ಡೇಸ್ ನಿಮ್ಗೆ ತಡೆಯೋಕ್ಕಾಗಲ್ಲ ಅಂದರೆ ಥ್ರೆಡ್ಡೇ ನಿಮ್ಗೆ ಡಿಸ್ಕೌಂಟ್ ಮಾಡ್ಕೊತಾರೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್. ಮತ್ತೆ ಇನ್ನೊಂದು ಬ್ಯಾಂಕ್ ಹೋಗಿ ಇನ್ನೊಂದು ಬ್ಯಾಂಕ್ ಎಂತಿಲ್ಲ. ಸೊ ಶಿ ಹ್ಯಾಸ್ ಮೇಡ್ ಎ ಬ್ಯೂಟಿಫುಲ್ ಅನಾಲಿಸಿಸ್. ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಂಗಿದೆ ಅಂದರೆ, ಇವತ್ತು ಮುಂಚೆ ಸ್ಮಾಲ್ ಅಫೆನ್ಸ್ ಇದ್ದರೆ ಕೋರ್ಟು ಕಚೇರಿ ಪ್ರಾಸಿಕ್ಯೂಷನ್ ಹೋಗ್ತಾ ಇತ್ತು. ಶಿ ಸೇ ದಟ್ ಸ್ಮಾಲ್ ಅಫೆನ್ಸಸ್ಗೆ ಇನ್ಮೇಲೆ ಪ್ರಾಸಿಕ್ಯೂಷನ್ ಪೆನಾಲ್ಟಿ ಇರಲ್ಲ. ಮ್ಯಾಮೆಂಟ್ ಜಸ್ಟ್ ಫೀ ಅಂದರೆ ಅವಾಗ ಏನಾಗುತ್ತೆ, ಇವಾಗ ನಾನು ಏನೋ ಮಿಸ್ ಮಾಡಿರ್ತೀನಿ, ಸೊ ನಾನು ಮತ್ತೆ ಕೋರ್ಟು ಪ್ರಾಸಿಕ್ಯೂಷನ್ ಜೈಲು ಅದೇನು ಭಯ ಆಗುತ್ತೆ. ಇವತ್ತು ರಿಲೀಸ್ ಮಾಡಿದ್ದಾರೆ. ಇವತ್ತು ಏನಾಯ್ತು, ಬ್ಲ್ಯಾಕ್ ಮನಿ ಆ್ಯಕ್ಟ್ ಅಂದರೆ ನಿಯರ್ಲಿ ಒಂದು 10 ಲಕ್ಷ ಜನ 18 ಲಕ್ಷ ಜನ ಯಂಗ್ಸ್ಟರ್ಸ್ ಪಾಪ ಉದ್ಯೋಗಕ್ಕೆ ಹೋಗಿದ್ದಾರೆ ಫಾರಿನ್ನಲ್ಲಿ. ಅವ್ರು ಏನೋ ಸ್ವಲ್ಪ ದುಡ್ಡಿರ್ತಾರೆ, ಅವ್ರೇನೋ ಡಿಸ್ಕ್ಲೋಸ್ ಮಾಡಿಲ್ಲ. ಈಗ ಬ್ಲ್ಯಾಕ್ ಮನಿ ಆ್ಯಕ್ಟ್ನಲ್ಲಿ ಇನ್ನು ಅರೆಸ್ಟ್ ಆಗುತ್ತೆ, ಪ್ಲಸ್ ಇದನ್ನು ಮಾನಸಿಕವಾಗಿ ಅವ್ರಿಗೆ ಇದಾಗುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಅವರಿಗೆ ಏನಪ್ಪ ನಾನು ಓದಿ ಮಾಡಿದ್ರೆ ಈ ಕೆಲಸ ಮಾಡಿ ಇದಂತ ಕಂಪ್ಲೀಟ್ ಅಂತ ಪ್ರಾಸಿಕ್ಯೂಷನ್ ಅಂದರೆ ಅವ್ರಿಗೊಂದು ಕಪ್ಪು ಚುಕ್ಕೆ ಆಗುತ್ತೆ. ಅದಕ್ಕೆ ನಿವಾರಣೆಗೆ ಒಂದು ಬ್ಲ್ಯಾಕ್ ಮನಿ ಆ್ಯಕ್ಟ್ ಸ್ಕೀಮ್ನ ಅಮ್ನೆಸ್ಟಿ ಸ್ಕೀಮ್ ತಂದುಬಿಟ್ಟು ತುಂಬ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದರೆ ಉದ್ಯೋಗ ಯೂತ್ ಇವತ್ತು ಅವ್ರಿಗೆ ಮಾನಸಿಕ ಇದು ಬಂದರೆ ನೋವು ಬಂದರೆ ಅವ್ರು ಮುಂದೆ ಹೋಗಲ್ಲ. ಸೊ ಅದು ನಿವಾರಣೆ ಮಾಡಿದ್ದಾರೆ ಈ ಒಂದು ಬಡ್ಜೆಟ್ನಲ್ಲಿ. ಯೂತ್ಗೆ ಅಂತ ಮೈನ್ ಬ್ಲ್ಯಾಕ್ ಮನಿ ಆ್ಯಕ್ಟ್ ಅಮ್ನೆಸ್ಟಿ ಸ್ಕೀಮ್ ತಂದಿದ್ದಾರೆ. ಕಸ್ಟಮ್ಸ್ನಲ್ಲಿ ಅದೇನಾಯಿತು, ಪರ್ಸ್ನಲಿ ನಾವು ಏನೋ ತಂದರೆ ಅದಕ್ಕೆ ಕಸ್ಟಮ್ಸ್ ಪ್ರಾಸಿಕ್ಯೂಷನ್ ಹಲವಾರು ವರ್ಷದಿಂದ ಹೋಗ್ತಾ ಇದ್ದಾರೆ. ಯಾರು ಹೋಗಿ ಬರೋದು ಎಲ್ಲ ಯುವಕರು ಹೋಗೋದು, ಯುವಕರು ವಾಪಸ್ ಬರ್ತಾರೆ. ಸೊ ಅಂಥವ್ರಿಗೆ ಮೈನ್ಲಿ ಬ್ಲ್ಯಾಕ್ ಮನಿ ಆ್ಯಕ್ಟ್ ಆ್ಯಂಡ್ ಕಸ್ಟಮ್ಸ್ ಅದು ಅಮ್ನೆಸ್ಟಿ ಸ್ಕೀಮ್ ತಂದಿರೋದು ಜಾರಿಗೆ ತುಂಬ ಒಳ್ಳೆಯದಾಯಿತು. ಆ್ಯಂಡ್ ಇನ್ನೊಂದು ಅಗ್ರಿಕಲ್ಚರ್ಗೆ ಟ್ರಸ್ಟ್ ಕೊಡ್ತಾನೆ ಇದ್ದಾನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಆ್ಯಂಡ್ ಮೈನ್ಲಿ ಪ್ರೊಡಕ್ಷನ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಹಲವಾರು ವರ್ಷದಿಂದ ಇದೆ. ಶಿ ವಾಂಟ್ಸ್ ಟು ಎಂಪವರ್ ದಟ್ ಆ್ಯಂಡ್ ಯುವ ಶಕ್ತಿ ಆ್ಯಂಡ್ ಇದು ಎಸ್ಪೆಷಲಿ ದಿ ಇನ್ಸ್ಟಿಟ್ಯೂಷನ್ಸ್. ಇವತ್ತೇನಾಯಿತು, ಕಂಪ್ಲೈನ್ಸ್ ಕಾಸ್ಟ್ ಜಾಸ್ತಿ ಆಯಿತು. ನೀವು ಸಪೋಸ್ ನಿಮ್ಮ ಇಂಡಸ್ಟ್ರಿ ಇದ್ದರೆ ನೀವು ಚಾಡ್ಕೊಂಡು ಹತ್ರ ಹೋಗ್ಬೇಕು, ಕನ್ಸಲ್ಟೆಂಟ್ ಅಲ್ಲ. ಅವ್ರು ಏನು ಮಾಡ್ತಾರೆ, 3 ಇನ್ಸ್ಟಿಟ್ಯೂಟ್ ಅಲ್ಲ, ICA ಇನ್ಸ್ಟಿಟ್ಯೂಟ್, ICMA ಪ್ಲಸ್ ಕಾಸ್ಟ್ ಅಕೌಂಟೆಂಟ್ ಅವ್ರನ್ನ ನೀವು ಟ್ರೈನ್ ಮಾಡಿರಿ. BCom ಅವ್ರನ್ನ ಟ್ರೈನ್ ಮಾಡಿ ಸ್ಪೆಸಿಫಿಕ್ ಸಬ್ಜೆಕ್ಟ್, ಕಸ್ಟಮ್ಸ್ ಅಂತ ಕಸ್ಟಮ್ಸೇ, GST ಅಂತ GST, ಆ ಥರ ಪ್ರೊಫೆಷನಲ್ ಟ್ರೈನ್ ಮಾಡಿದ್ರೆ ಅವಾಗ ಏನಾಯ್ತು, ಆ ಪ್ರೊಫೆಷನಲ್ ಟ್ರೈನಿಂಗ್ ಆಗಿರೋರು ಶಿ ವಿಲ್ ಅಲೋ ಟು ಪ್ರಾಕ್ಟೀಸ್ ಇನ್ ದ ಸ್ಮಾಲ್ ಕಂಪನೀಸ್. ಅವಾಗ ಏನಾಯ್ತು, ಈ ನೀವು ನೋಡಿದ್ರಲ್ಲ ಫೇಕ್ ಇನ್ವಾಯ್ಸು, ಫೋರ್ಜರಿ ಇಲ್ಲ. ಸೊ 3 ಇನ್ಸ್ಟಿಟ್ಯೂಟ್ನಲ್ಲಿಂದ ಬಂದರೆ ಅದೊಂಥರ ಕ್ರೆಡಿಬಿಲಿಟಿ. ಚಾರ್ಟ್ ಅಕೌಂಟೆಂಟಿಂದ ಸಂಸ್ಥೆಯಿಂದ ಬಂದ ಒಂದು ಕ್ರೆಡಿಬಿಲಿಟಿ ಇದೆ. ರೆಗ್ಯುಲೇಟರ್, ಶಿ ಈಸ್ ಬ್ರಿಂಗಿಂಗ್ ರೆಗ್ಯುಲೇಟೆಡ್ ಪ್ರೊಫೆಷನಲ್ಸ್ ಫಾರ್ ಅಡ್ವೈಸಿಂಗ್ ದಿ ಅನ್ಆರ್ಗನೈಸ್ ಸೆಕ್ಟರ್ಸ್. ಇಲ್ಲಂದ್ರೆ ವಿದೇಶಿ ಅವ್ರಿಗೆ ಶೇರ್ ಮಾರ್ಕೆಟ್ಗಳಲ್ಲಿ ಏನು ಶೇರ್ ತಗೊಳ್ತಾರಲ್ಲ, ಇನ್ನ ಹೆಚ್ಚು ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ಇವತ್ತು ನೀವು ನೋಡ್ತಾ ಇದ್ರ, ಒಂದು ಕ್ಯಾಪಿಟಲ್ ಮಾರ್ಕೆಟ್ ಬೂಸ್ಟ್ ಮಾಡ್ಬೇಕಂದ್ರೆ ಕ್ಯಾಪ್ ಇತ್ತು. ಸೆಕೆಂಡ್ ಥಿಂಗ್ ಏನಕ್ಕಂದ್ರೆ ಇಂಡೈರೆಕ್ಟ್ ಆಗಿ ಇವತ್ತು ನೀವು ಫಾರಿನ್ ಎಕ್ಸ್ಚೇಂಜ್ ನೋಡಿದ್ರೆ 92 ರೂಪೀಸ್ ಆಗಿದೆ. ಹೆಂಗೆ ಇನ್ಫ್ಲೋ ಬರುತ್ತೆ? ಸೊ ನಾನು 5% ರೆಸ್ಟ್ರಿಕ್ಟ್ ಮಾಡಿದ್ದೀನಿ. ಸೊ ಅಟ್ಲೀಸ್ಟ್ ಇದೊಂದು ಓಪನ್ ಮಾಡಿದ್ರೆ ಡೋರು, ಇಷ್ಟ 5%. ಸಪೋಸ್ ಇವಾಗ ನಾನು 1 ಲಕ್ಷ ಕೋಟಿ NRS ಇಂದ ಇನ್ವೆಸ್ಟ್ ಮಾಡಿದ್ರೆ ಅನ್ಕೊಳ್ರಿ. ನೆಕ್ಸ್ಟ್ ಏನು ಮಾಡ್ತಾರೆ, ನಾನು 10% ಅಂದರೆ ಅವ್ರು ಏನು ಮಾಡ್ತಾರೆ, ಅಲ್ಲೆಲ್ಲ ಅವ್ರಿಗೆ 2% 1% ಬರಲ್ಲ. 1 ಲಕ್ಷ ಬದಲು 2 ಲಕ್ಷ ಕೋಟಿ ಬರುತ್ತೆ. ಸೊ ಆ ಇನ್ವೆಸ್ಟ್ಮೆಂಟ್ ಶೇರ್ ಮಾರ್ಕೆಟ್ ಬಂದರೆ ಏನಾಗುತ್ತೆ, ಕ್ಯಾಪಿಟಲ್ ಬರುತ್ತೆ, ನಮ್ಗೆ ಫಾರಿನ್ ಎಕ್ಸ್ಚೇಂಜ್ ಇನ್ಫ್ಲೋ ಆಗುತ್ತೆ. ಸೊ ಎವ್ರಿಥಿಂಗ್ ಅವರ ಅಡ್ರೆಸ್ ಹೆಂಗಂದರೆ ಹೌ ಟು ಇನ್ಕ್ರೀಸ್ ದ ಫಾರಿನ್ ಎಕ್ಸ್ಚೇಂಜ್, ಹೌ ಟು ರೆಡ್ಯೂಸ್ ಫಾರಿನ್ ಎಕ್ಸ್ಚೇಂಜ್. ಇವಾಗ ನಾವು ಮುಂಚೆ TCS ಇದ್ರೆ ನಾವು ಫಾರಿನ್ಗೆ ಹೋಗ್ತಾನೆ ಇರಲಿಲ್ಲ, 20% 5%. ಇವಾಗ ಏನು ಮಾಡೋದು, ರೆಡ್ಯೂಸ್ ಮಾಡಿ 2% ಅಂದರೆ ಕನ್ಸಂಪ್ಷನ್ ಕಮ್ಮಿ ಆಗಿದೆ. ವೈ ಶೇರ್ಸ್ ರೆಡ್ಯೂಸ್. ಸುಮ್ಮನೆ ನಾವು ಡಾಲರ್ಸ್ ಅಕ್ವೇ ಮಾಡಿ ಫಾರಿನ್ ಎಕ್ಸ್ಚೇಂಜ್ ಗೌರ್ಮೆಂಟ್ನಲ್ಲಿ ಇದ್ದರೆ ವೇಸ್ಟ್ ಅದು. ಶೇರ್ಸ್ ಟು ರೊಟೇಟ್. ಸೊ ಶಿ ಈಸ್ ಬೂಸ್ಟಿಂಗ್ ದ ಟೂರಿಸಮ್ ಆ್ಯಂಡ್ ಮೈನ್ ಡೇಟಾ ಸೆಂಟರ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಲೈಕ್ ಅನಿಮೇಷನ್ ಮೀಡಿಯಾ ಕಂಟೆಂಟ್. ಇವತ್ತು ಸೋಷಿಯಲ್ನಲ್ಲಿ ಇವತ್ತು ನೀವು TV ಎಲ್ಲ ನೆಕ್ಸ್ಟ್ ಜನ್ರೇಷನ್ನು ಏನು ಬೇಡ ಅವ್ರಿಗೆ, ಯೂಟ್ಯೂಬು ಸೋಷಿಯಲ್ ಕಂಟೆಂಟ್ ಸಾಕು. ಯಾರು ಮೂವಿ ವಾಚ್ ಮಾಡಲ್ಲ, ಏನು ವಾಚ್ ಮಾಡಲ್ಲ. ಸೊ ಸೋಷಿಯಲ್ ಕಂಟೆಂಟ್ನಲ್ಲಿ ಇಡೀ ಜಗತ್ತಿನಲ್ಲೇ ಒನ್ ಆಫ್ ದ ಬೆಸ್ಟ್ ಕಂಟೆಂಟ್ ರೈಟರ್ಸ್ ಬಂದು ನಮ್ಮ ಇಂಡಿಯನ್ ಯೂತ್. ಹೌದು. ಆಮೇಲೆ ಇನ್ನೊಂದು ಸರ್, ಇವಾಗ ಕ್ಲೌಡ್ ಟ್ಯಾಕ್ಸ್ನ ಅಂದ್ರೆ ಕ್ಲೌಡ್ ಟ್ಯಾಕ್ಸ್ ಹಾಲಿಡೇ ಮಾಡಿದ್ದಾರೆ. ಏನಕ್ಕೆ, ಅದರಿಂದ ಏನು ಯೂಸ್ ಆಗುತ್ತೆ? ಹೀಗೆ ಟ್ಯಾಕ್ಸ್ ಏನಂದ್ರೆ ಇವತ್ತು ಏನಾಗುತ್ತೆ, ನಮ್ಮ ಇಡೀ ಇನ್ವೆಸ್ಟ್ಮೆಂಟ್ ಬಂದು ಆಲ್ ಓವರ್ ಇಂಡಿಯಾ ಬರುತ್ತೆ. ಅವ್ರು ಏನು ಮಾಡ್ತಾರೆ, ಫಾರಿನ್ ಕಂಪನೀಸು ಎಲ್ಲಿ ಟ್ಯಾಕ್ಸ್ ಎವೆನ್ಸ್ ಇರ್ತದೋ ಅಲ್ಲಿ ಹೋಗ್ತಾರೆ. ಯಾಕೆ ಬರಬೇಕು? ಮುಂಚೆ ಏನಿತ್ತು, ಮಾರಿಷಿಯಸ್ಸು ಪ್ಲಸ್ ಸಿಂಗಪೂರ್ ಎಲ್ಲ ಟ್ಯಾಕ್ಸ್ ಎವೆನ್ಸ್ ಇತ್ತು, ಅಲ್ಲಿ ಹೋಗ್ತಾ ಇತ್ತು. ನಿರ್ಮಲಾ ಸೀತಾರಾಮನ್ ಬಂದಮೇಲೆ ವೈ ವಿ ಶುಡ್ ಅಲೋ ಇನ್ವೆಸ್ಟ್ಮೆಂಟ್ ಔಟ್ಸೈಡ್, ರಿಯಲ್ ಜೆನ್ಯೂನ್ ಇನ್ವೆಸ್ಟ್ಮೆಂಟ್ಸ್ ಆಫ್ ಫಾರಿನ್ ವಿಲ್ ಆಲ್ಸೋ ಗಿವ್ ಔಟ್ 15%. ಅವಾಗೇನಾಗುತ್ತೆ, ಫಾರಿನ್ ಎಲ್ಲೇ ಬರ್ತಾರೆ,
ಎಕಾನಮಿ ಬರುತ್ತೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಬಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗುತ್ತೆ. ಇವತ್ತು ಹೌಸಿಂಗ್ ಸೊಸೈಟಿ ರಿಯಲ್ ಎಸ್ಟೇಟ್ ಇಂಪ್ರೂವ್ ಆಗಬೇಕಂದ್ರೆ ಮೈನ್ಲಿ IT-ನೇ. ಯಾಕಂದ್ರೆ ಅಂಥವ್ರಿಗೆ ಹಣ ಜಾಸ್ತಿ ಬಂದು ಪರ್ಚೇಸಿಂಗ್ ಪವರ್ ಜಾಸ್ತಿ ಆಯಿತು, ಕನ್ಸಂಪ್ಷನ್ ಆಫ್ ಗೂಡ್ಸ್ ಜಾಸ್ತಿ ಆಯಿತು. ಇವತ್ತು ನೋಡಿ GST 2.1 ಕಮ್ಮಿ ಮಾಡಿದ್ರು ಕಲೆಕ್ಷನ್ 2 ಲಕ್ಷ ಕಮ್ಮಿ ಆಗಲಿಲ್ಲ. ಸೊ ಗೌರ್ಮೆಂಟ್ ಮೂವಿಂಗ್ ಟುವರ್ಡ್ಸ್ ಲೆಸ್ ಬರ್ಡನ್, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ನಾನ್ ಪೆನಾಲ್ಟೀಸ್ ಪ್ರಾಸಿಕ್ಯೂಷನ್, thereby make the every individual to smile with dignity. So I think this budget given focus for upholding the dignity of the youth, the taxpayers and the nation. ಇನ್ಕಮ್ ಟ್ಯಾಕ್ಸ್ ಬಗ್ಗೆನೂ ಅಂದ್ರೆ ಸೆಲ್ಫ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೂ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆನೂ ಸ್ವಲ್ಪ ಅನಾಲಿಸಿಸ್ ನಡೀತಿತ್ತು, ಈ ಸಲ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಇದೆ ಅಂತ, ಬಟ್ ಅದನ್ನು ಮಾಡಿಲ್ಲ. ಅದ್ರ ಬಗ್ಗೆ ಒಂದು ಸಿಂಪಲ್ ಏನಂದ್ರೆ ಹೋದ ವರ್ಷ ಅವ್ರು 12 ಲಕ್ಷಕ್ಕೆ ಒಂದೇ ಸಲ 66 ವರ್ಷ ಇದ್ದಿದ್ದು 2 ಲಕ್ಷ 3 ಲಕ್ಷ 12 ಲಕ್ಷ ಮಾಡಿದ್ರು. ಕರೆಕ್ಟ್ ಅಮ್ಮ. ನೆಕ್ಸ್ಟ್ ಬಂದು ಅವರು ಸಿಂಪ್ಲಿಫೈಡ್ ರಿಟರ್ನ್ ಅಂದರೆ ಮುಂಚೆ 6 ಪೇಜ್ 8 ಪೇಜ್ ಇತ್ತು, ಇವತ್ತು 1 ಪೇಜು ಸಿಂಪ್ಲಿಫೈಡ್ ರಿಟರ್ನ್ ಅಂತ. ಇನ್ನೊಂದು ಏನಾಯಿತು, ಸಪೋಸ್ ನಿಮ್ದು ಇನ್ಕಮ್ ಏನೋ ಇರ್ತದೆ, TDSಗೆ ನೀವು ಡಿಪಾರ್ಟ್ಮೆಂಟ್ಗೆ ಹೋಗಿ ಇಂಟರ್ಫೇಸ್ ಇತ್ತು, ಇವತ್ತು ಸೆಲ್ಫ್ ಡಿಕ್ಲೇರೇಷನ್ 15G 15Hನಲ್ಲಿ ಡಿಕ್ಲೇರ್ ಮಾಡಿ ನೋ ಡಿಡಕ್ಷನ್ ಬರುತ್ತೆ, ರೀಫಂಡ್ಸ್ ಆಟೋಮೆಟಿಕ್ ಬರ್ತಾ ಇದೆ. ಸೊ ಐ ಥಿಂಕ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ದ್ಯಾನ್, ಬಿಕಾಸ್ ಫ್ರಮ್ 3 lakhs to 12 lakhs ಆದಮೇಲೆ ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾಟ್ ರೈಟ್. ಬಟ್ ಸಿಂಪ್ಲಿಫಿಕೇಶನ್ ಮಾಡಿದ್ರು, ಬ್ಲ್ಯಾಕ್ ಮನಿ ಆ್ಯಕ್ಟ್ ಅಮ್ನಿಸ್ಟಿ ಸ್ಕೀಮ್ ತಂದರು, ಪ್ಲಸ್ ದಿ ಪ್ರಾಸೆಸ್ ಆಫ್ ಇದನ್ನು ಲೈಕ್ ಅದು ಪೆನಾಲ್ಟೀಸ್ ಪ್ರಾಸಿಕ್ಯೂಷನ್ ರಿಮೂವ್ ಮಾಡಿ ದ ಬ್ರಾಟ್ ಫೀ. ಸೊ ಐ ಥಿಂಕ್ ಲಿಟಿಗೇಷನ್ ಅವಾಯ್ಡ್ ಮಾಡಿ ಎವ್ರಿ ಪರ್ಸನ್ ಹ್ಯಾಸ್ ಟು ವರ್ಕ್ ಆ್ಯಂಡ್ ಅರ್ನ್, ದೇ ಶುಡ್ ನಾಟ್ ರನ್ ಟು ದ ಡಿಪಾರ್ಟ್ಮೆಂಟ್ ವಿತ್ ಪ್ರಾಸಿಕ್ಯೂಷನ್ ಅಂತ ಐ ಥಿಂಕ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕಂಪ್ಲೇಂಟ್ಸ್ ಮಾಡಿದ್ರೆ ತುಂಬ ಐ ಫೀಲ್ ಇರೋ ಕಷ್ಟದ ಪರಿಸ್ಥಿತಿನಲ್ಲಿ, ಆರ್ಥಿಕ ಪರಿಸ್ಥಿತಿ ಇಡೀ ಜಗತ್ತಿನಲ್ಲಿ ಕಷ್ಟವಾದ ಪರಿಸ್ಥಿತಿನಲ್ಲಿ ನಮ್ಮ ದೇಶದ ಭವಿಷ್ಯ ತುಂಬ ಚೆನ್ನಾಗಿದೆ, ನಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ, ನಮ್ಮ ಆಡಳಿತ ಲೈಕ್ ಗೌರ್ಮೆಂಟ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಅವರ ಆಡಳಿತ ಫೈನಾನ್ಸ್ ಮಿನಿಸ್ಟರ್ ಬಂದು ಪ್ರತಿಯೊಂದು ಸೆಕ್ಯೂರ್ ಮಾಡಿದೆ. ಇದು ಭಾರತ ಸೆಲ್ಫ್ ರಿಲಯಂಟ್ ಎಕಾನಮಿ, ಪವರ್ಫುಲ್ ಸೆಲ್ಫ್ ರಿಲಯಂಟ್ ಎಕಾನಮಿ. ಇನ್ನೊಂದೇ ಒಂದು ಲಾಸ್ಟ್ ಕ್ವಶನ್ ಸರ್, ಇವಾಗ ಗೃಹ ಬಳಕೆ ವಸ್ತುಗಳಾಗಿರ್ಬೋದು, ಅಂದ್ರೆ ಸಿಲಿಂಡರ್ ಮೇಲೆ ಆಗಿರ್ಬೋದು ಸುಂಕ ಜಾಸ್ತಿ ಮಾಡಿಲ್ಲ, ಬರೀ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಸುಂಕ ಜಾಸ್ತಿ ಮಾಡಿದ್ದಾರೆ. ಹಾಗೇನೆ ಔಷಧಿಗಳ ಮೇಲೆ ಏನೋ ಒಂದು ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್ ಮೇಲೇನೂ ಸುಂಕ ಕಡಿಮೆ ಮಾಡಿದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನಾಗಿದೆ, ಈಗ ಕಾಸ್ಟ್ ಆಫ್ ಲಿವ್ ಹಾಸ್ಪಿಟಲ್, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಯಿತು, ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಜಾಸ್ತಿ ಆಯಿತು. ಇವತ್ತೇನಾಗಿದೆ, ಇಂಪೋರ್ಟ್ ಡ್ರಗ್ಸ್ನಲ್ಲಿ ಅವ್ರು ಆಲ್ರೆಡಿ ಪ್ರೈಸಸ್ ಜಾಸ್ತಿ ಇದೆ. ನಾವು ಇಂಪೋರ್ಟ್ ಡ್ರಗ್ಸ್ ಮೇಲೆ ಮತ್ತೆ 20% 30% ಅಂದರೆ ಕ್ಯಾನ್ಸರ್ ಅನ್ನೋದು ರಿಚ್ ಆರ್ ಪೂರ್ ಇಲ್ಲ, ಕ್ಯಾನ್ಸರ್ ಅನ್ನೋದೇ ಕ್ಯಾನ್ಸರ್ ಬಂದಮೇಲೆ ಅವ್ರು ಪೂರ್ ಫೆಲೋನೇ. ಬಿಕಾಸ್ ಅವ ಡಯಾಬಿಟಿಕ್ಸು ತುಂಬ ಇವತ್ತು ಏನಾಗಿದೆ, ಸ್ಟ್ರೆಸ್ ಜಾಸ್ತಿ ಆಗಿ, ಚಾಲೆಂಜಸ್ ಜಾಸ್ತಿ ಆಗಿ 60% ಆಫ್ ದ ಪಾಪ್ಯುಲೇಷನ್ ಪ್ರೋನ್ ಫಾರ್ ಡಯಾಬಿಟಿಕ್ಸ್ ಆ್ಯಂಡ್ 30% ಆಫ್ ಪಾಪ್ಯುಲೇಷನ್ ಪ್ರೋನ್ ಫಾರ್ ಮೆಂಟಲ್ ಹೆಲ್ತ್. ಸೊ ಅದಕ್ಕೆ ನಿಮ್ಯಾನ್ಸ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಗೌರ್ಮೆಂಟ್ ಗಮನ ಕೊಟ್ಟು ಅವ್ರನ್ನ ಹೆಂಗೆ ನಾವು ಒಂಥರ ಹೆಲ್ಪ್ ಮಾಡಬೇಕು, ಇಂಪೋರ್ಟ್ ಟ್ಯಾಕ್ಸ್ ಫ್ರೀ ಮಾಡಬೇಕು, ಪ್ಲಸ್ ಇಂಪೋರ್ಟ್ ಇಕ್ವಿಪ್ಮೆಂಟ್ ಮಾಡಬೇಕು, ನಿಮ್ಯಾನ್ಸ್ ಎಸ್ಟಾಬ್ಲಿಷ್ಮೆಂಟ್, ಹಾಸ್ಪಿಟಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂಥರ ಏನಂದರೆ ಅನುಕೂಲತೆ ಏನು ಮಾಡ್ತಾ ಇದ್ದಾರೆ. ನಾವು ಪ್ರೋ ಪೀಪಲ್, ದಿಸ್ ಕಾಲ್ ಫಾರ್ ಪಾಪ್ಯುಲರ್ ಬಡ್ಜೆಟ್ ಆಫ್ ಪ್ರೋ ಪೀಪಲ್, ಅಂಡರ್ಸ್ಟ್ಯಾಂಡಿಂಗ್ ಆಸ್ಪಿರೇಷನ್ ಆಫ್ ಪೀಪಲ್ ಅಂತ ಜನತೆಗೋಸ್ಕರ ಬರ್ತಾ ಇದೆ. ಸೊ ಐ ಥಿಂಕ್ ಇದು ಅರ್ಥ ಮಾಡ್ಕೊಳೋದು ಕಷ್ಟಕ್ಕಿಂತನೂ ನಾವು ಅರ್ಥ ಮಾಡ್ಕೊಂಡಿದ್ದು ಏನಂದರೆ, ಕೋವಿಡ್ ಆದಮೇಲೂ ನಮ್ಮ ದೇಶ ಒಂದು ಪ್ರಾಬ್ಲಮ್ ಇಲ್ಲದೆ, ಒಂದು ವಾರ್ ಇಲ್ಲದೆ ಸುರಕ್ಷವಾಗಿರ್ಬೇಕಂದ್ರೆ ಅದೇ ದೊಡ್ಡ ಬಡ್ಜೆಟ್. ಈಗ ಈಗ ನಮ್ಮ ಮೋದಿ ಅವರು ಹೇಳಿದ್ದು 2028 ಒಳಗಡೆ ನಮ್ದು 3rd ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಅಂತ ಹೇಳಿದ್ರು ಇನ್ ದ ವರ್ಲ್ಡ್ ಅಂತ ಹೇಳಿ. ಅದ್ರ ಬಗ್ಗೆ ಅದು ಈ ಬಜೆಟ್ಗೆ ಎಷ್ಟು ಹೊಂದಾಣಿಕೆ ಆಗುತ್ತೆ, ಇನ್ನ ಎಷ್ಟು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ನಮ್ಮ ಬಜೆಟ್ ಅಲ್ಲಿ ಮುಂದಿನ ವರ್ಷ ಅಂತ ಏನಾಗಿದೆ. ವಿ ಅಗ್ರಿ ನಾವು ವಿ ಮೂವ್ ಟು 4th ಲಾರ್ಜೆಸ್ಟ್ ಎಕಾನಮಿ ಅಂದರೆ, ದ ಫಸ್ಟ್ ಲಾರ್ಜೆಸ್ಟ್ ಎಕಾನಮಿ ಇಸ್ US ಬಂದು $30 trillion, ದ ಸೆಕೆಂಡ್ ಲಾರ್ಜೆಸ್ಟ್ ಬಂದು ಚೈನಾ $15 trillion, ನಮ್ದು ಇರೋದು ಆರ್ಥಿಕ ಸ್ಥಿತಿ $5 trillion. ಜಪಾನ್ ಅಂಡ್ ರಷ್ಯಾ ಇದಂದ್ರೆ ಓವರ್ ಬಿಟನ್ ರಷ್ಯಾ, ನಾವು ಜಪಾನ್ ಇಂದ ಆಗುತ್ತೆ, ಬಟ್ ವಿ ಕೆನಾಟ್ ಬಿಕಮ್ ನಂಬರ್ 1, ಯಾಕಂದರೆ ಅಮೆರಿಕನ್ ಬೀಟ್ ಮಾಡೋಕ್ಕೆ ಇನ್ನೂ ಆಗಲ್ಲ. ನೆಕ್ಸ್ಟ್ ಚೈನಾ ಕಾಂಪೀಟ್ ಆಗಲಿ. ನಂಬರ್ 3 ಅಂದರೆ ನಂಬರ್ 3 to 2 ಕಷ್ಟ, ಯಾಕಂದರೆ ನಂಬರ್ 6ಗೂ ನಮಗೆ ಡಿಫ್ರೆನ್ಸ್ ಇದ್ದು $500 billion. ನಂಬರ್ 3 to 2 ಡಿಫ್ರೆನ್ಸ್ ಈಸ್ $10 trillion. ನಂಬರ್ 2 to 1 ಡಿಫ್ರೆನ್ಸ್ ಈಸ್ $20 trillion. ಸೊ ಆ 2047ಗೆ ನಾವು $10 trillion ಎಕಾನಮಿ ಇದ್ದೀವಿ, ಬರೀ ಚೈನಾ ಆಲ್ರೆಡಿ $15 trillion ಎಕಾನಮಿ.
ಸೊ ಅದು ಕನಸು, ಬಟ್ ಖಂಡಿತ ನೆರವೇರುತ್ತೆ. 3ಗೆ ಈ ವರ್ಷ ಬರ್ತೀವಿ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಇದಾಗಿತ್ತು ಪ್ರಸಾದ್ ಅವರ ಮಾತು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.